ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಸೋಲ್ಸ್ ಕನ್ನಡ ಲಾಗ್ಸ್ ಅಂತ. ಇವತ್ತು ಒಂದು ರೆಸ್ಟೋರೆಂಟ್ ಆ್ಯಂಡ್ ಬುಫೆಟ್ ಇದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ತುಂಬ ಚೆನ್ನಾಗಿದೆ. ಇದು ಇರೋದು ಯಶವಂತಪುರದಲ್ಲಿ. ಇಲ್ಲಿದೆ ನೋಡಿ, B52 ಅಂತ ಅಂದ್ಬಿಟ್ಟು. ಬಂದು ಎಂಟ್ರಿ ಆದ ತಕ್ಷಣ ಬುದ್ಧ ಇದ್ರು, ನೋಡಿದ್ವಿ, ಚೆನ್ನಾಗಿದೆ. ಆ್ಯಂಡ್ ನೋಡಿ, ಡ್ರಿಂಕ್, ಡೈನ್ ಆ್ಯಂಡ್ ಪ್ಲೇ ಇದಿರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ನಾವು ಅಲ್ಲಿ ಲಿಫ್ಟು ಇದೆ, ಐ ಮೀನ್ ಗ್ರೌಂಡಲ್ಲಿ ಇದು ಇದೆ ಅಂಥದ್ದು, ಪಾರ್ಕಿಂಗ್ ಎಲ್ಲ ಇದೆ. ಹೊರಟ್ವಿ. ಆ್ಯಕ್ಚುಲಿ ನಮ್ಮ ನಾನಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 15 ಇಯರ್ಸ್ದು. ಸೊ ಹಂಗಾಗಿ ನೋಡೋಣ, ಚೆಕ್ ಮಾಡೋಣ, ಚೆನ್ನಾಗಿದೆ. ಎಲ್ಲ ಬೇರೆ ಕಡೆ ಎಲ್ಲ ಹೋಗಿ ಎಲ್ಲ ನೋಡಿದ್ವಿ, ತುಂಬ ಕ್ರೌಡ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಆ ಥರ ಇರುತ್ತೆ, ನೋಡೋಣ ಅಂತ ಅಂದ್ಬಿಟ್ಟು ಪ್ರೀ ಬುಕ್ಕಿಂಗ್ ಏನಿಲ್ಲ, ಜಸ್ಟ್ ಹಂಗೆ ಹೊರಟ್ವಿ. ಎಂಟ್ರೆನ್ಸು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನೋಡಿ, ಆಚೆನೇ ಆಯಿತು, ಅಷ್ಟು ನೀಟಾಗಿ, ಮತ್ತು ಇಂಟೀರಿಯಲ್ ಆಯಿತು, ಸೂಪರಾಗಿತ್ತು. ಯಾವುದೋ ಬೇರೆ ಕಂಟ್ರಿಗೆ ಹೋಗಿರೋ ಫೀಲ್ ಕೊಡ್ತಾಯಿತ್ತು. ನೋಡಿ, ಇಲ್ಲೆಲ್ಲ ಚಾಕ್ಲೇಟ್ಸು ಎಲ್ಲ ಇದು. ಬಟ್ ನಾನಿದು ಆಲ್ಗೆ ಎಂಟ್ರಿ ಆದಾಗ ಸೂಪರಾಗಿತ್ತು. ಆ್ಯಕ್ಚುಲಿ ಅಲ್ಲೆಲ್ಲ ಇದ್ದರು, ಬಟ್ ಸ್ಟಿಲ್ ನಾನು ನಿಮಗೆ ತೋರಿಸ್ಲೇಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು. ತುಂಬ ಸ್ಪೇಸಿ ಇತ್ತು. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿಗೋಸ್ಕರ ಡೈನಿಂಗ್ ಇದು ರೆಡಿ ಮಾಡಿಸ್ತಾ ಇದ್ವಿ. ಆಲ್ಮೋಸ್ಟ್ 12 to 15 ಪೀಪಲ್ಸ್ ಇದ್ವಿ. ಸೊ ಹಂಗಾಗಿ ಆ ಕಡೆ ಸೈಡ್ ಇರೋದೆಲ್ಲ ಬೊಫೆಟು. ಬನ್ನಿ ತೋರಿಸ್ತೀನಿ. ಹಂಗೆ ನೋಡಿ ಯಾವ ಥರ ಕ್ಲೀನ್ಡಾಗಿ ಯಾವ ಥರ ಇಟ್ಟಿದ್ದಾರೆ ಅಂದ್ಬಿಟ್ಟು. ಟೇಬಲ್ ಅಂತೂ ಸೂಪರಾಗಿ ಇದು ಮಾಡಿದ್ದಾರೆ. ಆ್ಯಂಡ್ ನಾನು ತುಂಬ ಈ ಕಡೆ ಸೈಡ್ ಎಂಡಿಂದ ಎಲ್ಲ ವೀಡಿಯೋ ತೆಗ್ದೆ. ಅದಾದಮೇಲೆ ಫಸ್ಟು ಹೋಗಿ ನೋಡಿದ್ದಿದೆ ಡೆಸರ್ಟ್ಸಲ್ಲಿ ಕಪ್ ಕೇಕು, ಮತ್ತು ಐ ಮೀನ್ ಜಾಮೂನು, ಕೇಕ್ಸು ಎಲ್ಲ ಸೂಪರಾಗಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು. ನಾನಂತೂ ವಾವ್ ಅನ್ನಂಗಿತ್ತು. ಸ್ಟ್ರಾಬೆರಿ ಮೌಸ್ ಎಲ್ಲ ಅದು. ನಾನು ಅದನ್ನೇ ನಿಮಗೆ ಝೂಮ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯಾರೇ ಆಯಿತು ಫ್ಯಾಮಿಲೀಸ್ ಹೋಗಿ ವಿಸಿಟ್ ಮಾಡ್ಬೋದು. ತುಂಬ ಪೀಸ್ಫುಲ್ ಪ್ಲೇಸು. ಐಸ್ ಕ್ರೀಮ್ಸ್ ಇದೆ, ಮತ್ತು ಸಲಾಡ್ಸ್ ಇದೆ. ಆ್ಯಂಡ್ ಅದೇ ಥರನೇ ಆಯಿತು, ಸರ್ವಿಸು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನ್ ವೆಜ್ಜು ಇದೆ, ವೆಜ್ಜು ಇದೆ. ವೆಜ್ ಇರೋರು ಹೋಗ್ಬೋದು, ನಾನ್ ವೆಜ್ ಇರೋರು ಹೋಗ್ಬೋದು. ವೆಜಿಟೇರಿಯನ್ಸ್ಗೂ ತುಂಬ ಐಟಮ್ಸ್ ಇದೆ, ಅವೈಲಬಲ್ ಇದೆ. ಇದು ಸೂಪು, ನಾನು ಒಂದೇ ಕೈಲಿ ವಿಡಿಯೋ ಮಾಡ್ತಾಯಿದ್ದೆ. ಸೂಪು ಚೆನ್ನಾಗಿದೆ, ಟೊಮೆಟೊ ಇದರಲ್ಲಿ ಮಾಡಿದ್ದಿದ್ದು ಎಲ್ಲ. ಆಗ ಬಿಸಿ ಐಟಮ್ಸ್ಗಳ್ನ ಮಾಡ್ಕೊಂಬಂದು ಇಡ್ತಾಯಿದ್ರು. ಐ ಮೀನ್ ನೋಡಿ, ಇದೆಲ್ಲ ನಾನ್ ವೆಜ್ಜು. ಫಿಶ್ಶು ಇದೆ, ಫಿಶ್ಶು, ಚಿಕನ್ ಎಲ್ಲ ಇದೆ ಐಟಮ್ಸ್ಗಳು. ಇದೆಲ್ಲ ಕಂಪ್ಲೀಟ್ ಬುಫೆಟ್, ಅನ್ಲಿಮಿಟೆಡು. ಪನ್ನೀರ್ ಇದೆ, ಮತ್ತು ಇದು ಬಿರಿಯಾನಿ ನಾನ್ ವೆಜ್ದು. ಕರ್ಡ್ ರೈಸು ಇದೆ, ಕರ್ಡ್ ರೈಸ್ ಇಲ್ಲ ಅನ್ನಂಗಿಲ್ಲ, ಅದು ಇದೆ. ಇದು ವೆಜ್ಜಲ್ಲಿ ಮಾಡಿದ್ದಿದ್ದು. ಇದು ಸೂಪರಾಗಿತ್ತು. ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಆಯಿತು ತಿನ್ನೋಣ ಅಂತ ಅಂದ್ಬಿಟ್ಟು ಲಿಮಿಟೆಡ್ಗೆ ತೊಗೊಂಡಿದ್ದಿದ್ದು ಐಟಮ್ಸ್ಗಳು. ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ಟಾರ್ಟಲ್ಲೇ. ಆಮೇಲೆ ಇನ್ ಕೇಸ್ ಎಂಡಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ರು ತಿನ್ನೋಕ್ಕಾಗಲ್ಲ. ಪಾಸ್ತಾ ಅಂತೂ ಸೂಪರಾಗಿತ್ತು. ನಾನು ಆಲ್ಮೋಸ್ಟ್ 2-3 ಟೈಮ್ಸ್ ಬಂದ್ಬಿಟ್ಟು ಹಾಕ್ಕೊಂಡು ತಿಂದಿದ್ದೀನಿ. ಸಕ್ಕತ್ತಾಗಿತ್ತು, ಓವರ್ಡಾಗಿ ಅನಿಸಿಲ್ಲ. ಆ್ಯಂಡ್ ಇದೂ ಅಷ್ಟೇ ಚೆನ್ನಾಗಿತ್ತು, ಶಾವಿಗೆದು. ಸೂಪಿನ ನಾನು ಟ್ರೈ ಮಾಡಲಿಲ್ಲ, ಯಾಕೆಂದರೆ ನನಗೆ ಸ್ಟಾರ್ಟಿಂಗೇ ಸೂಪ್ ಕುಡಿದ್ರೆ ಏನೋ ಒಂಥರ ಫುಲ್ ಫುಡ್ ತಿನ್ನೋಕ್ಕಾಗಲ್ಲ. ಅದಾದಮೇಲೆ ಇವೆಲ್ಲ ನೋಡಿ, ಕರಿ, ರೈಸ್, ಸಾಂಬಾರು, ರಸಮ್ ಎಲ್ಲ ಇದೆ. ನೋಡಿ, ನಾನು ಇದು ಸೆಕೆಂಡ್ ಟೈಮ್ ನಾನು ಬಂದ್ಬಿಟ್ಟು ಮತ್ತೆ ಹಾಕ್ಕೊತಾ ಇದ್ದಿದ್ದು. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾಯಿದ್ರು, ಯಾಕೆಂದರೆ ನಂಗೆ ತುಂಬ ಇಷ್ಟಪಟ್ಟು ತಿನ್ನೋದು ತುಂಬ ರೇರು. ಸೊ ಹಂಗಾಗಿ ಹಾಕ್ಕೊತಾ ಇದ್ದೆ. ಇದು ಆಲೂ ಪಲ್ಯ ಥರ ಮಾಡಿದ್ದಿದ್ದು. ಇದು ಯಾಕೆಂದರೆ ರೋಟಿನೂ ಅವೈಲಬಲ್ ಇದೆ ಇಲ್ಲಿ. ಅದಾದಮೇಲೆ ಮತ್ತೆ ಇನ್ನೇನು ರೈಸಲ್ಲಿ ಯಾವ್ದು ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು, ಅದು ನನಗೆ ಬೇಡ ರೈಸ್ ಸಾಂಬಾರು ಇವಾಗ ಪ್ರೆಸೆಂಟ್ಗೆ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಇವಾಗ ಸದ್ಯಕ್ಕೆ ಪಾಸ್ತಾ ಇದನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ ತಿನ್ನೋಣ ಅಂತ ಅಂದ್ಬಿಟ್ಟು. ನೋಡಿ, ರೋಟಿ ಇವೆಲ್ಲ ಫುಲ್ ಕಂಪ್ಲೀಟ್ ನನ್ನ ಪ್ಲೇಟು. ಇಲ್ಲಿ ಅನ್ಲಿಮಿಟೆಡ್ ಬಿಯರ್ ಕೂಡ ಫ್ರೀ ಇದೆ. ನೋಡಿ, ಯಾಕೆಂದರೆ ನಾವ್ಯಾರೂ ಕುಡಿಯೋಲ್ಲ, ಹಂಗಾಗಿ ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಐಸ್ ಕ್ರೀಮು, ನಾನು ಜಾಸ್ತಿ ಡೆಸರ್ಟ್ ಕಡೆನೇ ಓಡ್ತಾ ಇರ್ತೀನಿ, ಅದಕ್ಕೆ ಮತ್ತೆ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಒಂಥರ ಪೀಸ್ಫುಲ್ ಅನ್ನಿಸ್ತಾಯಿತ್ತು. ಯಾಕೆಂದರೆ ಫುಲ್ಲು ಮಂತಲ್ಲೆಲ್ಲರೂ ಫ್ಯಾಮಿಲಿ ಕಂಪ್ಲೀಟ್ ಬ್ಯುಸಿ ಇರ್ತೀವಿ. ಈ ಥರ ಯಾವ್ದಾದ್ರು ಒಂದು ವೆಕೇಷನಲ್ಲಿ ಹೋದರೆ ಈ ಥರ ಪೀಸ್ಫುಲ್ಲಾಗಿರಬೇಕು, ತುಂಬ ರಶ್ ಇರಬಾರ್ದು. ಆ್ಯಂಡ್ ಅದು ಅಷ್ಟೇ, ಡ್ರಿಂಕ್ ಕೂಡ, ವೆಲ್ಕಮ್ ಡ್ರಿಂಕ್ ಕೂಡ ಸೂಪರಾಗಿತ್ತು. ಇದು ಆಚೆ ಹೊರಡ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್
ನೀವುಗಳು ಕೂಡ ಹೋಗಿ ವಿಸಿಟ್ ಮಾಡಿ ಈ ಥರ ರೆಸ್ಟೋರೆಂಟ್ಸ್ನ. ಇದಾಗಿರುತ್ತೆ ನನ್ನ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.